Hi everyone, welcome back to my channel. Students, this session is the continuation of the lesson metals and non-metals. So, ಇವತ್ತಿನ session ಅಲ್ಲಿ I'm going to explain you the properties of ionic compounds. So, with respect to examination point of view, ನಿಮಗೆ ಈ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. You need to understand the properties of ionic compound. So, then let me explain the first property of ionic compound. So when we look at the physical nature, physical ಅಂತಂದ್ರೆ we have to look at the appearance of that particular compound. Okay, so physical nature ಅನ್ನು ನೋಡೋದಾದ್ರೆ ionic compounds are solid and they are somewhat hard also. ಸ್ವಲ್ಪ ಹಾರ್ಡ್ ಆಗಿ ಕೂಡ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೀವು ಸಾಲ್ಟ್ ಅನ್ನು ನೋಡಿ, ನಿಮ್ಮ ಮನೆಯಲ್ಲಿ ಕಿಚನ್ ಅಲ್ಲಿ ಯಾವಾಗಲೂ ಅವೈಲೇಬಲ್ ಇರುವಂತಹ ಸಾಲ್ಟ್, it is best example for ionic compound. ಹೇಗಿರುತ್ತೆ? the nature of that is solid, it is solid in nature, right? rock salt ಅನ್ನು ತಗೊಂಡಾಗ ನೋಡಬಹುದು, it is somewhat ಹಾರ್ಡ್ ಆಗಿ ಕೂಡ ಇರುತ್ತೆ. ಸೊ ನೀವು ಯಾಕೆ ಸಾಲಿಡ್ ಆಗಿರುತ್ತೆ ಅಂತ ಯೋಚನೆ ಮಾಡೋದಾದ್ರೆ, ionic compounds have ionic bonds between them. These compounds have ionic bonds. So ionic bonds ಇರೋದ್ರಿಂದ ಏನಾಗುತ್ತೆ, they have intermolecular force of attraction between them. ಸೊ ಹಿಂದಿನ ಸೆಷನಲ್ಲೂ ಕೂಡ ನಾನು ನಿಮಗೆ ಹೇಳಿದೆ, ಸೋಡಿಯಂ ಕ್ಲೋರೈಡ್ ಮಧ್ಯೆ ಏನಿದೆ, there is a strong electrostatic force of attraction. Okay, there is strong force of attraction between the sodium and chloride. So that is why they are the best example for ionic compound and they are solid. Clear? And if you look at the second point, ionic compounds have high melting point and high boiling point. ನೀವು ಮನೇಲಿ ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದ್ಸಲಿ ನಮ್ಮ ಹತ್ರ ಓವನ್ ಇಲ್ಲ ಅಂದರೆ ನಾವು ಕೇಕ್ಸನ್ನು ಬೇಕ್ ಮಾಡೋದಕ್ಕೆ ಸಾಲ್ಟನ್ನು ಯೂಸ್ ಮಾಡ್ತೀವಿ ಆ್ಯಸ್ ಎ ಬೇಸ್. ಸಾಲ್ಟನ್ನು ಎಷ್ಟೇ ಹೊತ್ತು ನೀವು ಹೀಟ್ ಮಾಡಿದ್ರೂ ಏನಾಗುತ್ತೆ, ಅದು ಮೆಲ್ಟ್ ಆಗೋದಿಲ್ಲ. ಸೊ salt is the best example for ionic compound and it is having the high melting point as well as high boiling point. Clear? I hope you have got a clear idea. So ಕೆಲವೊಮ್ಮೆ ನೀವು ಅಬ್ಸರ್ವ್ ಕೂಡ ಮಾಡಿರಬಹುದು, ಈ ಗ್ರೌಂಡ್ ನಟ್ಸನ್ನು ರೋಸ್ಟ್ ಮಾಡೋದಕ್ಕೆ ಬೇಸ್ ಆಗಿ ಅಲ್ಲಿ ಸಾಲ್ಟನ್ನು ಆ್ಯಡ್ ಮಾಡಿರ್ತಾರೆ. ಎಷ್ಟೇ ಹೊತ್ತು ನಾವು ಅದನ್ನು ಫ್ರೈ ಮಾಡಿದ್ರೂ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಸಾಲ್ಟ್ ಮೆಲ್ಟ್ ಆಗೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಕ್ಲಿಯರ್? ಸೊ ಇನ್ನು ಥರ್ಡ್ ಒನ್, ಸಾಲ್ಯುಬಿಲಿಟಿನ ನೋಡೋದಾದರೆ, ಎಲೆಕ್ಟ್ರೋವೆಲೆಂಟ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲ್ಯುಬಲ್ ಇನ್ ವಾಟರ್. ಐ ಟೋಲ್ಡ್ ದೇ ಹ್ಯಾವ್ ಸ್ಟ್ರಾಂಗ್ electrostatic force of attraction between them, right? ಸೊ ಈ ಸಾಲ್ಟ್ ಅನ್ನೋದು ಏನಾಗುತ್ತೆ, ವಾಟರ್ಗೆ ಹಾಕಿದ ತಕ್ಷಣ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಅದೇ ಸಾಲ್ಟನ್ನ ನೀವು ಕೆರೋಸಿನಲ್ಲಿ ಹಾಕಿ ಅಥವಾ ಪೆಟ್ರೋಲಲ್ಲಿ ಹಾಕಿ, ಇಟ್ ವಿಲ್ ಬಿ ನಾಟ್ ಸಾಲ್ಯುಬಲ್. ಕ್ಲಿಯರ್? ಎಲೆಕ್ಟ್ರೋವೆಲೆಂಟ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲ್ಯುಬಲ್ ಇನ್ ವಾಟರ್. ಬೆಸ್ಟ್ ಎಕ್ಸಾಂಪಲ್ ನನಗೆ ಹೇಳ್ತಾ ಇರುವಂಥ ಒಂದು ಸಾಲ್ಟ್ನ ತಗೊಳ್ಳಿ. ಸಾಲ್ಟ್ ಏನಾಗುತ್ತೆ, ವಾಟರ್ಗೆ ಹಾಕಿದ ತಕ್ಷಣ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಯೋನಿಕ್ ಕಾಂಪೌಂಡ್. ಇಟ್ ಈಸ್ ಅನ್ ಎಲೆಕ್ಟ್ರೋವೆಲೆಂಟ್ ಕಾಂಪೌಂಡ್. ಅದೇ ಸಾಲ್ಟನ್ನು ನೀವು ಕೆರೋಸಿನ್ ಅಥವಾ ಪೆಟ್ರೋಲ್ಗೆ ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ನಾಟ್ ಸಾಲ್ಯುಬಲ್. ರೀಸನ್ ಏನು ಅಂತ ನೋಡೋದಾದ್ರೆ, ಯು ಆಲ್ ನೋ ದ್ಯಾಟ್ ದ ವಾಟರ್ ಹ್ಯಾಸ್ ಸಮ್ ಚಾರ್ಜ್ ಇನ್ ಇಟ್. ಸೊ ವಾಟರಲ್ಲಿ ಏನಿದೆ, H+ ಆ್ಯಂಡ್ O- ಅಯಾನ್ಸ್ ಇದೆ, ರೈಟ್? ಇಟ್ ಹ್ಯಾಸ್ ಚಾರ್ಜ್ ಇನ್ ಇಟ್. ಸೊ ಸೋಡಿಯಂ ಕ್ಲೋರೈಡ್ ಅಂದರೆ ಸಾಲ್ಟನ್ನು ನಾವು ಒಂದು ಬೀಕರಲ್ಲಿ ವಾಟರ್ನ ತಗೊಂಡು ಅದಕ್ಕೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ ಸೋಡಿಯಂ ಕ್ಲೋರೈಡ್ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ, ಈಸಿಯಾಗಿ ಕರಗುತ್ತೆ. ಇದೇ ಸೋಡಿಯಂ ಕ್ಲೋರೈಡ್ನ ಕೆರೋಸಿನ್ ಅಥವಾ ಪೆಟ್ರೋಲಲ್ಲಿ ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ನಾಟ್ ಸಾಲ್ಯುಬಲ್ ಬಿಕಾಸ್ ಕೆರೋಸಿನ್ ಇಸ್ ಜಸ್ಟ್ ಎ ಕೆರೋಸಿನ್. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಚಾರ್ಜ್. ಇದರಲ್ಲಿ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಕ್ಲಿಯರ್? ಬಟ್ ವಾಟರ್ ಹ್ಯಾಸ್ ಬೋತ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. So that is the reason NaCl will be easily dissolved in the water. I hope you have understood. Clear? So next, ಇನ್ನು ಕಂಡಕ್ಟಿವಿಟಿನ ನೋಡೋದಾದರೆ, ionic compounds do not conduct electricity in the solid state. ಒಂದು ಪ್ಲೇಟಲ್ಲಿ ಬೇಕಾದರೆ ಸಾಲ್ಟನ್ನು ತಗೊಳ್ಳಿ, ಒಂದು ಬೌಲಲ್ಲಿ ಸಾಲ್ಟನ್ನು ತಗೊಳ್ಳಿ, NaCl ತಗೊಳ್ಳಿ, ಎರಡು ವೈರನ್ನು ಇದರಲ್ಲಿ ನೀವು ಕನೆಕ್ಟ್ ಮಾಡಿ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತಾ? ನೋ, ನೆವರ್ ಕಂಡಕ್ಟ್. See, ionic compounds do not conduct electricity when they are in the solid state. ಸಾಲಿಡ್ ಸ್ಟೇಟಲ್ಲಿ ಇದ್ದಾಗ ಏನಾಗುತ್ತೆ, ಇದರಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗೋದಿಲ್ಲ. ಉಪ್ಪಿಗೆ ಎರಡು ವೈರನ್ನು ನೀವು ಜಸ್ಟ್ ಕನೆಕ್ಟ್ ಮಾಡಿ ನೋಡಿದ್ರೆ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಬಟ್ ಇದೇ ಉಪ್ಪಿಗೆ ವಾಟರ್ನ ಆ್ಯಡ್ ಮಾಡಿ ನೀವು, ವೆನ್ ಯು ಆ್ಯಡ್ ವಾಟರ್, ವಾಟ್ ಹ್ಯಾಪನ್, ಇಟ್ ವಿಲ್ ಬಿಕಮ್ ಸಾಲ್ಯುಬಲ್. ವೆನ್ ಇಟ್ ಸ್ಟಾರ್ಟ್ ಟು ಮೆಲ್ಟ್ at its molten state, what happen, ionic compounds conduct electricity. ಇನ್ನೊಂದ್ಸಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. See, ionic compounds do not conduct electricity when it is in the solid state, but
In the molten state what happen? Ionic compounds conduct electricity. ಈಗಷ್ಟೇ ಹೇಳಿದ ಹಾಗೆ ಬರೀ ಸಾಲ್ಟ್ನ ತಗೊಂಡು ನೀವು ವೈರನ್ನು ಅದಕ್ಕೆ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಅದೇ ಸಾಲ್ಟ್ಗೆ ನೀವು ವಾಟರ್ನ ಇಲ್ಲಿ ತಗೊಂಡಿರುವಂಥ ಒಂದು NaCl ಅಥವಾ ಸಾಲ್ಟ್ ಅಂತ ಏನು ಹೇಳ್ತಾ ಇದ್ದೀನಿ, ಈ ಸಾಲ್ಟ್ಗೆ ವೆನ್ ಯು ಆ್ಯಡ್ ವಾಟರ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಟು ಡಿಸಾಲ್ವ್ at its molten state. At its molten state what happened? The ionic compounds will start to conduct the electricity, but not in its solid state. I hope you have understood the properties of ionic compounds. Very, very important. See, ionic compounds are solid and they are hard, and ionic compounds have high melting point and high boiling point. And when you look at the solubility, electrovalent compounds are generally they are soluble in water but not in the kerosene and petrol. And when we look at the conductivity of electricity, what happened? Ionic compounds do not conduct electricity when in its solid state, but in its molten state what happened? It will conduct electricity. Clear? I hope you have understood all the physical properties of ionic compounds. If you feel this video is useful, kindly like and share with your friends. Thank you so much for watching this video.